वाचकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪದ್ಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಕುದಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ 5ನೇ ಕಲಶಿದೆ. ಸಮ್ಯಕ್ ದೃಷ್ಟಿ ಸ್ವಯಮಯಂ ಜಾತು ಬಂಧೋ ನಮೇಶ ವಿದ್ಯುತ್ತಾನೋತ್ಪದಕವದನ ರಾಗಿನೋಪ್ಯಾಚರಂತು ಆಲಂಬಂತಾಂ ಸಮಿತಿಕರ್ತಾಂ ತೇಜಸೋ ವ್ಯಾಪಿ ಪಾಪ ಆತ್ಮಾನಾತ್ಮಾವಗಮವಿರಹ ಸಂತಿ ಸಮ್ಯಕ್ ತ್ವರಿತಾ. ಕೊನೆಯ ಭಾವಾರ್ಥ ನಡೆದಿದೆ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಗಟ ಮಿಥ್ಯಾದೃಷ್ಟಿ ಇದ್ದಾರೆ, ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಮುಖದಿಂದ ಗರ್ಜಿಸುವಂಥದ್ದಿದೆ. ಅದೆಷ್ಟೋ ಮಿಥ್ಯಾದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದೆಲ್ಲವೂ ಪ್ರಕೃತಿಯ ಸ್ವಭಾವ ಭೇದವಿದೆ. ಇನ್ನೇನಿದೆಯಲ್ಲ ವಾಕ್ಯ, ಅದು ನಿಜವಾಗಿ ಅತ್ಯಂತ ಮಹತ್ವಪೂರ್ಣವಾದಂಥದ್ದು. ಏನು ಹೇಳಿದರು? ಇದರಲ್ಲಿ ಪರಮಾರ್ಥವಂತೂ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇಲ್ಲಿಯವರೆಗೆ ಏನು ಹೇಳಿದರಲ್ಲ, ಏನು ನಾನು ಸಮ್ಯಕ್ ದೃಷ್ಟಿ ಇದ್ದೇನೆ ಅನ್ನೋದನ್ನು ಪರಮಾರ್ಥ ಇಲ್ಲ, ನನಗೆ ಕರ್ಮಬಂಧ ಆಗುವುದಿಲ್ಲ ಅನ್ನೋದನ್ನು ಪರಮಾರ್ಥ ಇಲ್ಲ, ಮೌನಿರುವುದನ್ನು ಪರಮಾರ್ಥ ಇಲ್ಲ, ಅಲ್ಪ ಮಾತನಾಡುವುದನ್ನು ಪರಮಾರ್ಥ ಇಲ್ಲ. ಇನ್ನು ಇವು ಕೆಲವು ಹೇಳಿದರೆ ಸಂಕೇತ ಮಾತ್ರ ಹೇಳಿದರೆ. ಇದರಲ್ಲಿ ಪೂಜೆಯ ಭಾವ, ದೀಕ್ಷೆಯ ಭಾವ, ವ್ರತಾಚರಣೆಯ ಭಾವ, ನಿರಂತರ ಆಗಮದಲ್ಲಿ ಯಾವ ಆಗಮ ಪದ್ಧತಿ ರೂಪದ ಭಾಷ್ಯ ವ್ಯವಹಾರವನ್ನು ಹೇಳಿದ್ದಾರೋ ಆ ಭಾಷ್ಯ ವ್ಯವಹಾರದ ಅಂಗರೂಪದ ಯಾವ ಯಾವ ಭಾವಗಳಿದಾವೆಯೋ ಅವುಗಳಲ್ಲೇ ಪರಮಾರ್ಥ ಯಾವುದೂ ಇಲ್ಲ. ಪರಮಾರ್ಥ ಅಂತಂದರೆ ಏನು? ವಾಸ್ತವಿಕ ಅರ್ಥವನ್ನು ಸಾಧಿಸುವಂಥದ್ದು ಅಂದರೆ, ಅಥವಾ ಪರಮಾರ್ಥ ಅರ್ಥಾತ್ ಅದರೊಳಗೆ ನಿಜ ಸ್ವಭಾವ ಏನೂ ಇಲ್ಲ. ಅದೆಲ್ಲವೂ ಪ್ರಕೃತಿ ಸ್ವಭಾವ ಅರ್ಥಾತ್ ಬದಲಾಗುವಂಥ ಪರ್ಯಾಯದ ಸ್ವಭಾವ. ಏನೂ ಇಲ್ಲ ಇದರೊಳಗೆ ಏನಿದೆ? ದೊಡ್ಡಸ್ತಿಕೆ. ದೊಡ್ಡಸ್ತಿಕೆ ಅರ್ಥಾತ್ ಇದರೊಳಗೆ ನಿನ್ನ ಹೆಚ್ಚಳಿಕೆ ಏನೂ ಇಲ್ಲ, ನಿನ್ನ ಅಧಿಕತೆ ಏನೂ ಇಲ್ಲ. ಅದೆಲ್ಲ ಆಗುವಂಥದ್ದು ಇದೆ. ಪರ್ಯಾಯದ ಸ್ವಭಾವ ಇದೆ. ಪರ್ಯಾಯ ತನ್ನ ಸ್ವಭಾವ ರೂಪದಿಂದ ಷಟ್ಕಾರಕವಾಗಿ ತಾನೇ ಪರಿಣಮಿಸ್ತಿದೆ. ಅದರಲ್ಲೇ ಜ್ಞಾನದ ಹಸ್ತಕ್ಷೇಪ ಸ್ವಲ್ಪ ಕೂಡ ನಡೆಯುವುದಿಲ್ಲ. ಅದರ ಜ್ಞಾನ ಅದನ್ನು ನಾನು ಅಂತಿದೆಯಲ್ಲ, ಅದು ಮಿಥ್ಯಾತ್ವ. ಏನೂ ಇಲ್ರಿ, ಹೊರಗಡೆ ಏನೂ ಇಲ್ಲ. ಸುಖದ ಕಾರಣ ಹೊರಗಿಲ್ಲ, ಸುಖ ಹೊರಗಿಲ್ಲ. ದುಃಖದ ಕಾರಣ ಹೊರಗಿಲ್ಲ, ದುಃಖ ಹೊರಗಿಲ್ಲ.
ಪರದ್ರವ್ಯಗಳ ಸ್ಪಷ್ಟ ರೂಪದಿಂದ ಈ ಚೈತನ್ಯಮಯ ಜೀವದಿಂದ ಭಿನ್ನ ಇದ್ದಾವೆ. ಅಷ್ಟೇ ಸ್ಪಷ್ಟ ರೂಪದಿಂದ ಜೀವದಲ್ಲಿ ಸಮಯಕ್ಕೆ ಆಗುವಂಥ ಪರ್ಯಾಯಗಳ ಜೀವದ ಸ್ವಭಾವದಿಂದ ಭಿನ್ನ ಇದ್ದಾವೆ. ಇಷ್ಟೇ ಭೇದ ಜ್ಞಾನ ಅನಂತ ಕಾಲದೊಳಗ ಈ ಜೀವದಿಂದ ಆಗಲಿಲ್ಲ. ಬರೀ ಯಾವ ಸ್ಪಷ್ಟ ಭಿನ್ನ ಪದಾರ್ಥಗಳಿದಾವೆಯೋ, ಉದ್ಗಲದ ಅವಸ್ಥಾ ವಿಶೇಷ ಇದಾವೆಯೋ, ಅದರಲ್ಲಿ ಈ ಜೀವ ನಿರಂತರ ಲುಬ್ಧ ಇದ್ದಾನೆ. ಅದರಲ್ಲಿ ಸದೈವ ಈ ಜೀವ ಆ ತನ್ನ ಲುಬ್ಧತೆಯ ಕಾರಣದಿಂದ ತನ್ನ ಜ್ಞಾತಾ ಸ್ವಭಾವವನ್ನು ಕಂಡುಕೊಳ್ಳುವುದು ಆಗ್ತಾ ಇಲ್ಲ. ಏನಿದೆ ಸುಖ ಬಾಹ್ಯದೊಳಗಿಲ್ಲ, ದುಃಖ ಬಾಹ್ಯದೊಳಗ ಇಲ್ಲ, ಸುಖ ದುಃಖದ ಕಾರಣ ಬಾಹ್ಯದೊಳಗಿಲ್ಲ. ಒಂದಿಷ್ಟು ಸೂಕ್ಷ್ಮ ವಿಷಯ ಏನು ಇದರಲ್ಲಿ, ಯಾವ ಪರದ್ರವ್ಯ ಸ್ಪಷ್ಟ ನನ್ನಿಂದ ಭಿನ್ನ ಇದಾವೆಯೋ, ಅರ್ಥಾತ್ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯ ಅತ್ಯಂತ ಭಿನ್ನ ಇದೆಯಲ್ಲ, ಏನು ಕಥಂಚಿತ್ ಭಿನ್ನ ಇದೆ. ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯ, ಅದು ಚೇತನ ಇರಲಿ ಅಚೇತನ ಇರಲಿ, ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ರೂಪಿ ಇರಲಿ ಅರೂಪಿ ಇರಲಿ, ಏನಿದೆ ಅತ್ಯಂತ ಭಿನ್ನ ಇದೆ ರೀ. ಅರೆ ಧೈರ್ಯಪೂರ್ವಕ ಇದೇ ಪ್ರಕಾರದ ಇನ್ನೊಂದು ಮಾತನ್ನ, ಅರೆ ಇದನ್ನೇ ಮೊದಲು ನಮಗೆ ಅರಗಿಸಿಕೊಳ್ಳೋದು ಕಠಿಣ. ಈಗ ಬಂತಲ್ಲ, ಗಂಟಲಲ್ಲಿ ಇಳಿಯೋದು ಕಠಿಣ ಅಂಥೇಳಿ, ಇಳಿದ ನಂತರನ ಅರಗು ಮಾತಲ್ಲ, ವಚನ ಆಗೋ ಮಾತು ಇಳಿದ ನಂತರನಲ್ಲ, ಮೊದಲು ಇಳಿತಾನೇ ಇಲ್ಲ, ಇಳಿಯೋದು ಕಠಿಣ ಇದೆ. ಇಷ್ಟ ಹೆಜ್ಜೆ ಹೆಜ್ಜೆಗೆ ಜ್ಞಾನಿಗಳ ಎಚ್ಚರಗೊಳಿಸಿದ್ರೂ ಕೂಡ ನಾವು ಭ್ರಾಂತಿಯೊಳಗನ ಒಂದಾಗ್ತಾ ಇದ್ದೇವೆ. ಏನ ಪರ್ಯಾಯ ರತತೆ, ಅರ್ಥಾತ್ ಯಾವ ಪರ್ಯಾಯ ಇದೆಯೋ ನೋಡ್ರಿ, ಅಶುಭ ಪರ್ಯಾಯ ಪರದ್ರವ್ಯದ ಜೊತೆಗಿನ ಏಕತ್ವ ಬುದ್ಧಿ ರೂಪದ ಅವಸ್ಥೆ ಇದು. ಎಲ್ಲದರಲ್ಲೇ ನಾವು ನಿರಂತರ ಮಗ್ನ ರಥ ಮುಳುಗಿ ಹೋಗಿದ್ದೇವೆ. ಇಂಥದ್ರೊಳಗ ಇಲ್ಲಿ ಜ್ಞಾನಿ ಗುರುಗಳ ಹೇಳ್ತಾ ಇರುವಂಥ, ಅರೆ 1000 ವರ್ಷಗಳ ಪೂರ್ವದೊಳಗ ಯಾವ ಅಮೃತ ಚಂದ್ರಾಚಾರ್ಯ ದೇವ 2000 ವರ್ಷಗಳ ಪೂರ್ವದಲ್ಲಿ ಆಗಿ ಹೋಗಿರುವಂಥ ಭಗವಾನ್ ಕುಂದಾಚಾರ್ಯ ದೇವರ ಗಾಥೆಗಳ ಮೇಲೆ ಟೀಕೆ ಬರೀತಾ ಹೇಳಿದ್ದಾರೆ. ಏನ ಮಿಥ್ಯಾದೃಷ್ಟಿ, ಅರೇ ಶುಭ ಭಾವದೊಳಗ ಶುಭ ಪರಿಣಾಮದೊಳಗ ತನ್ಮಯ ಇರೋದೇನಿದೆ ಇದ ಮಿಥ್ಯಾತ್ವ ಇದೆ, ಇದ ಬಂಧದ ಕಾರಣ ಇದೆ. ಶುಭ ಭಾವದೊಳಗ, ಅರೆ ಅಶುಭ ಭಾವದ ಮಾತು ಹೇಳಲಿಲ್ಲ. ಯಾರ ಅಶುಭ ಭಾವ ಮತ್ತು ಪರದ್ರವ್ಯದೊಳಗ ರಥ ಇದ್ದಾರೋ ಅವರಿಗೆ ಉಪದೇಶ ಇಲ್ರಿ. ಉಪದೇಶ ಯಾರಿಗಿದೆ? ಪರದ್ರವ್ಯದಿಂದ ವಿಮುಖಾಗಿ ಅಶುಭ ಪರಿಣಾಮಗಳಿಂದ ವಿರಕ್ತ ಯಾರಾಗಿದ್ದಾರೋ, ಶುಭ ಕಾರ್ಯದೊಳಗೆ ಪ್ರವೃತ್ತಿ ಮಾಡ್ತಾ ಇದ್ದಾರೆ, ಸಾವಧಾನ ಪೂರ್ವಕ ಶುಭ ಭಾವದ ಮೇಲೆ ಗಮನ ಇಟ್ಟಿದ್ದಾರೆ, ಅವರಿಗೆ ಉಪದೇಶ ಇದೆ ರೀ. ಸ್ಪಷ್ಟ ಇದೆ. ಯಾರ ಅಶುಭ ಭಾವದೊಳಗೆ ಪ್ರವೃತ್ತಿ ಮಾಡ್ತಾ ಇದ್ದಾರೆ, ಪರದ್ರವ್ಯದೊಳಗೆ ರಥ ಇದ್ದಾರೆ, ಅವರ ಮುನಿಗಳ ಹತ್ರ ಯಾಕೆ ಹೋಗ್ತಾರ್ರಿ ಉಪದೇಶ ಕೇಳಲಿಕ್ಕೆ? ಹೇಳ್ರಿ ನೋಡೋಣ. ಮುನಿಗಳಂತೂ ನಗರದೊಳಗೆ ಬಂದು ಕೂತ್ಕೊಂಡು ನಿಮಗೆ ಉಪದೇಶ ಹೇಳುವುದಿಲ್ರಿ. ಹೇಳ್ತಾರೇನ್ರಿ? ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಅಶುಭ ಅರ್ಥಾತ್ ವಿಷಯ ಕಷಾಯ ರೂಪದ ಪರಿಣಾಮಗಳಿಂದ ಯಾರ ವಿರಕ್ತಾಗಿದ್ದಾರೋ, ಯಾರ ಪರದ್ರವ್ಯಗಳಿಂದ ಉದಾಸೀನ ಆಗಿದ್ದಾರೋ, ವಿಮುಖ ಆಗಿದ್ದಾರೋ, ಅವರೇ ಕಾನನ ಬೆಟ್ಟ ಗುಡ್ಡ
ಅಂಧಕಾರ ಕವಿದಿರುವಂಥ ಏಕಾಂತ ಗುಹೆ ಅವುಗಳಲ್ಲಿ ಹೋಗಿ ಹುಡುಕ್ತಾ ಇರ್ತಾರೆ, ಸಂಶೋಧನೆ ಮಾಡ್ತಾ ಇರ್ತಾರೆ. ಯಾವುದರ ಸಲುವಾಗಿ? ಅರೇ, ಈ ವಿಷಯ ಕಷಾಯ ಮತ್ತು ಪರದ್ರವ್ಯದಲ್ಲಿ ಸುಖ ಇಲ್ಲ ಅನ್ನೋದು ನನಗಂತೂ ತಿಳಿದು ಬಂದಿದೆ. ಆದರೆ ನಿಜವಾದ ಸುಖ ಸ್ಥಾನದ ಪ್ರಾಪ್ತಿ ಹೇಗೆ ಮಾಡಿಕೊಳ್ಳೋದಾ? ಈ ಅಭಿಪ್ರಾಯದಿಂದ ಯಾವ ರೀತಿ ಮಾಡಿಕೊಳ್ಳೋದಾ? ಈ ಅಭಿಪ್ರಾಯದಿಂದ ಅವರು ಉಪದೇಶದ ಶ್ರವಣ ಮಾಡುವ ಸಲುವಾಗಿ ಆ ಉಪದೇಶಕ ಅಥವಾ ಸಾಧಕನ ಬಾಹ್ಯ ಆಕಾರವನ್ನು ಕೇವಲ ಚಕ್ಷು ಇಂದ್ರಿಯದ ಮೂಲಕವೇ ನೋಡಿ ಜ್ಞಾನದೊಳಗ ಪ್ರಭಾವಿತ ಆಗುವ ಸಲುವಾಗಿ ಬಂದಿರ್ತಾರೆ. ಅವರಿಗೆ ಹೇಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮೇಲೆ ಹೋಗಿ ಹೇಳಿದರ, ಮೇಲೆ ಹೋಗಿ ಅಲ್ಲ, ವಾಸ್ತವಿಕತೆಯ ಹತ್ತಿರ ಹೋಗಿ ಹೇಳಿದರ, ಈ ಉಪದೇಶ 4ನೇ 5ನೇ ಗುಣಸ್ಥಾನವರ್ತಿಗೆ ಇದೆ. ಅವರಲ್ಲೇ ಮಿಥ್ಯಾತ್ವ ಇದೆಯೇನ? ಅವರಲ್ಲೇ ಮಿಥ್ಯಾತ್ವ ಇದೆ ಅಂದ್ರೆ ಇಲ್ಲ, ಅವರಲ್ಲೇ ಮಿಥ್ಯಾತ್ವ ಇದೆಯೇನ? 4ನೇ 5ನೇ ಗುಣಸ್ಥಾನಾವರ್ತಿಗಳಲ್ಲಿ ಇಲ್ಲ. 4ನೇ 5ನೇ ಗುಣಸ್ಥಾನಾವರ್ತಿಗಳಲ್ಲಿ ಮಿಥ್ಯಾತ್ವ ಇದೆಯೇನ? ತೊಡರಮಲ್ಲರ ಹತ್ರ ಹೋಗಿ ನೋಡಿದ್ರ ಅವರೇನು ಹೇಳಿದಾರೆ? ಮಿಥ್ಯಾತ್ವಕ ಅಂಶ ಭೀ ಬುರಾ ಹೈ. ಹಾಗಾದ್ರೆ ಅಂಶ ಯಾರಲ್ಲೇ ಇದೆ ಮತ್ತು ಮಿಥ್ಯಾತ್ವ ಯಾರಲ್ಲೇ ಇದೆ? ಅಂಶ ಯಾರಲ್ಲೇ ಇದೆ, ಅದು ಮಿಥ್ಯಾತ್ವದ ಇದೆ ಏನಿಲ್ರಿ? ಯಾವುದಾ? ಯಾರಲ್ಲೇ? ನಮ್ಮಲ್ಲೇ ಮಿಥ್ಯಾತ್ವ ಇದೆ ರೀ. ಮಿಥ್ಯಾತ್ವದ ಅಂಶ ಯಾರಲ್ಲೇ ಇದೆ? 4ನೇ 5ನೇ ಗುಣಸ್ಥಾನಾವರ್ತಿಗಳಲ್ಲಿ. 6ನೇ ಗುಣಸ್ಥಾನದ ಮುನಿಯಲ್ಲೇ ಕೂಡ ಇದೆ ರೀ. ಏನಿದೆ? ಏನಿದೆ? ಮಿಥ್ಯಾತ್ವದ ಅಂಶ ಇದೆ ರೀ. ಮಿಥ್ಯಾತ್ವದ ಪರಿಚಯ ಏನಿದೆ? ಮಿಥ್ಯಾತ್ವದ ಪರಿಭಾಷಾ ಏನಿದೆ? ಅರೆ, ತನ್ನಿಂದ ತಾನೇ ತನ್ನ ಷಟ್ಕಾರಕದ ಕಾರಣದಿಂದ ಪರಿಣಮಿತ ಆಗ್ತಾ ಇರುವಂಥ ಕ್ಷಣವರ್ತಿ, ಸಮಯವರ್ತಿ, ಉತ್ಪಾದ ವ್ಯಯರೂಪದ ಪರ್ಯಾಯಗಳಲ್ಲೇ, ನಿಜ ಪರಿಣಾಮಗಳಲ್ಲೇ ರಥ ಇರೋದೇನಿದೆ? ಇದು ಮಿಥ್ಯಾತ್ವ ಇದೆ ರೀ. ತಿಳಿತಂದ್ರೆ ಸ್ಪಷ್ಟ ಮಿಥ್ಯಾದೃಷ್ಟಿ ಇದ್ದಾರೆ ಅಂಥೇಳಿ ಹೇಳಿದರು. ಇನ್ನೊಂದು ಸಲ, ತನ್ನಿಂದ ತಾನೇ ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಏನ ಪರ್ಯಾಯಗಳ, ಉತ್ಪಾದ ವ್ಯಯರೂಪದ ಪರ್ಯಾಯಗಳ ಒಂದು ಸಮಯ ಇದ್ದುಕೊಂಡ ನಿಯಮದಿಂದ ಹೊರಟು ಹೋಗುವಂಥ ಪರಿಣಾಮಗಳ ತಮ್ಮದೇ ಆದಂಥ ಷಟ್ಕಾರಕದಿಂದ ಉತ್ಪನ್ನ ಆಗ್ತಾ ಇದ್ದಾವೆ. ಅವುಗಳಲ್ಲೇ ಯಾರ ರಥ ಇದ್ದಾರೋ ಅವರು ಮಿಥ್ಯಾದೃಷ್ಟಿ ಅದ. ತಿಳಿತನ್ರಿ? ಇನ್ನು ಮಿಥ್ಯಾತ್ವದ ಅಂಶ ಯಾರಲ್ಲೇ ಇದೆ? ಅವುಗಳನ್ನು ಬಿಡುವುದರಲ್ಲಿ ಯಾರ ಅಸಮರ್ಥ ಇದ್ದಾರೋ ಅವರಲ್ಲಿ ಮಿಥ್ಯಾತ್ವದ ಅಂಶ ಇದೆ. ಭೇದ ತಿಳಿತಲ್ಲ? ಆ ಸ್ವಯಂ ತನ್ನ ಷಟ್ಕಾರ ದಿಂದ ಉತ್ಪನ್ನವಾಗುವಂಥ ಪ್ರಾಕೃತಿಕ, ನೈಸರ್ಗಿಕ ಏನ ಪರ್ಯಾಯ, ಪರಿಣಾಮ, ಉತ್ಪಾದ ವ್ಯಯವನ್ನು ಯಾರು ಮಾಡ್ತಾರೆ? ಉತ್ಪಾದ ವ್ಯಯವನ್ನು ಯಾರು ಮಾಡ್ತಾರೆ? ಸ್ವಯಮೇವ ಆಗ್ತವೆ ಪರ್ಯಾಯ ರೂಪದಿಂದ. ಹೌದೇನಿಲ್ರಿ? ಹಾಗಾದರೆ ಉತ್ಪಾದ ವ್ಯಯ ರೂಪದ ಪ್ರಾಕೃತಿಕ ಯಾವ ಕಾರ್ಯ ಇದೆಯೋ, ನೈಸರ್ಗಿಕ ಯಾವ ಕಾರ್ಯ ಇದೆಯೋ, ಆ ಕಾರ್ಯದೊಳಗೆ ಯಾರ ರಥ ಇದ್ದಾರೋ ಅವರು ಮಿಥ್ಯಾದೃಷ್ಟಿ ಇದ್ದಾರೆ. ರಥ ಅಂದ್ರೆ ಏನ? ಒಂದಾಗಿದ್ದಾರೆ, ಮಗ್ನ ಇದ್ದಾರೆ, ನಿಮಗ್ನ ಇದ್ದಾರೆ, ಮುಳುಗಿಕೊಂಡಿದ್ದಾರೆ. ಅವರೇನದಾರ್ರಿ? ಮಿಥ್ಯಾದೃಷ್ಟಿ ಅದ. ಇನ್ನು ಮಿಥ್ಯಾತ್ವದ ಅಂಶ ಯಾರಲ್ಲೇ ಇದೆ? ಅವುಗಳನ್ನ ಆ ರೂಪದಿಂದ ತಿಳಿತಾ ಇದ್ದಾರೆ, ಆದರೆ ಬಿಟ್ಟು ಕೊಡುವುದರಲ್ಲಿ ಅಸಮರ್ಥ ಇದ್ದಾರೆ. ಅರೇ, ತೋಡರಮಲ್ಲರು ಮಿಥ್ಯಾದೃಷ್ಟಿಗೆ ಉಪದೇಶ ಹೇಳಿಲ್ರಿ. ಮಿಥ್ಯಾತ್ವಕ ಅಂಶ ಬಿ ಬುರಾಹೆ ಅಂತೇಳಿ ಆ ಜ್ಞಾನಿ ಗುರುಗಳ ಭಾವಲಿಂಗಿ ಸಂತರ 6ನೇ ಗುಣಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ ಬುರಾತನದ ಯಾವ ಮಾತು ಹೇಳಿದಾರಲ್ಲ
ಅದನ್ನ ಇವರು ಲಕ್ಷ್ಯದಲ್ಲಿ ತಂದುಕೊಂಡು ನಾನಂತೂ ಇನ್ನೂ ಇಲ್ಲಿದ್ದೇನಲ್ಲ. ಎಲ್ಲಿ? 4ನೇ ಗುಣಸ್ಥಾನ. 6ನೇ ಗುಣಸ್ಥಾನ ಯೋಗ್ಯ ಅಸಮರ್ಥತೆಯನ್ನ ಅಂಶವನ್ನ ಲಕ್ಷ್ಯದೊಳಗೆ ತಂದುಕೊಂಡ, ಅಥವಾ ಆ ಅಂಶ ಬುರ ಇದೆ ಅಂತ ಹೇಳಿ ಅವರೇನು ಹೇಳಿದ್ರು ಆ ಮಾತನ್ನ ಇಲ್ಲಿ ಲಕ್ಷ್ಯದೊಳಗೆ ತಂದುಕೊಂಡ ಇವರು ಜಾಗೃತ ಆಗ್ತಾ ಇದ್ದಾರೆ, ಸಾವಧಾನ ಆಗ್ತಾ ಇದ್ದಾರೆ. ಅರೇ ಆ ಮಹಾಮುನಿಗಳಿಗೆ ಆ ಅತ್ಯಂತ ಪಂಚ ಪರಮೇಷ್ಠಿಗಳಲ್ಲೇ ಸಮಾವೇಶ ಆಗುವಂತ ಏನು ಕಮ್ಮಿ ಇದೆ ರೀ ಅವರಲ್ಲೇ? ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳಲ್ಲೇ ಅರಹಂತ ಸಿದ್ಧರಿಗಿಂತ ಕಮ್ಮಿ ಏನಿದೆ ರೀ? ಯಾವ ಸಮಯದೊಳಗ ಅವರ ಸ್ವಭಾವದ ಅನುಭವದಲ್ಲಿ ನಿಮಗ್ನ ಇದ್ದಾರೋ ಆ ಸಮಯ ಸಾಪೇಕ್ಷ ಅವರ ಅರಹಂತ ಸಿದ್ಧರ ಹಾಗೇನೆ ಇದ್ದಾರೆ. ಇನ್ನು ಉಳಿದ ಸಮಯ ಏನಿದೆ ಅಲ್ಲ, ಆ ಸಮಯ ಎಂಥದ್ದಿದೆ ರೀ? ಆ ಆತ್ಮ ನಿಮಗ್ನತೆಯ ಉದ್ಯಮ ಇದೆ ರೀ, ಸಾಧನೆ ಇದೆ ರೀ. ಹಾಗಾದ್ರೆ ಅವರ ಅರಹಂತ ಸಿದ್ಧರಿಗಿಂತ ಕಮ್ಮಿ ಇಲ್ಲವೇ ಇಲ್ಲರಿ, ಇಲ್ಲವೇ ಇಲ್ಲ. ಆದರೂ ಕೂಡ ಅವರ ಇನ್ನೂ ಪರಮಾತ್ಮ ದಶೆಗೆ ಏರುವಂಥ ಪುರುಷಾರ್ಥ ಆಗ್ತಾ ಇಲ್ಲ ಅನ್ನೋದು ಅವರಿಗೆ ಎಚ್ಚರ ಇದೆ ರೀ. ಇವನಿಗೆಲ್ಲ, ಟೋಡರ್ ಮಲ್ಲನಿಗೆಲ್ಲ ಅವರಿಗೆ ಎಚ್ಚರ ಇದೆ. ಹಾಗಾದ್ರೆ ಅವರ ಆ ಮಾತನ್ನ ತನ್ನ ದೃಷ್ಟಿ ಪಥದೊಳಗೆ ತಂದುಕೊಂಡ ಅವರೇ ಇಷ್ಟ ಸಾವಧಾನ ಇದ್ದಾರಂದ ಮೇಲೆ ನಾನಿನ್ನೂ ಇಲ್ಲಿದ್ದೇನಲ್ಲ, ನಾನು ಯಾವ ರೀತಿ ಸಾವಧಾನ ಆಗಬೇಕು? ಅರೆ ಸಮ್ಯಕ್ ದೃಷ್ಟಿ 4ನೇ 5ನೇ 6ನೇ ಗುಣಸ್ಥಾನವರ್ತಿಗಳದ್ದ ಯಾವ ಸ್ವಭಾವಾಶ್ರಿತ ಪ್ರಯತ್ನ ಇದೆಯೋ, ಉದ್ಯಮ ಇದೆಯೋ, ಆ ಉದ್ಯಮದ ಒಂದು ಸಬಲತೆಯ ಸಲುವಾಗಿನ ಅವರು ಅನ್ಯರಿಗೆ ಉಪದೇಶ ಹೇಳ್ತಾ ಇರ್ತಾರೆ. ಆ ಉದ್ಯಮವನ್ನ ಸಬಲೀಕೃತ ಮಾಡುವ ಸಲುವಾಗಿನ ಅವರು ಗ್ರಂಥ ರಚನೆ ಮಾಡ್ತಾ ಇರ್ತಾರೆ. ಚಲೋ, ಈಗೇನು ಶುದ್ಧೋಪಯೋಗ ಇಲ್ಲ, ಅತೀಂದ್ರಿಯ ಆನಂದ ಇಲ್ಲ, ಸ್ವಭಾವದೊಳಗೆ ಒಂದಾಗಿ ಹೋಗಿಲ್ಲ, ಪರ್ಯಾಯ ಅಂಥ ಪರ್ಯಾಯ ಇನ್ನೂ ಬರುವುದಿಲ್ಲ ಅನ್ಕ 1-2 ಗಾಥೆ ಬರಿಬೇಕು. ಹೀಗೆ ಬರೀತಾರೇನ್ರಿ ಅವರ? ಅದೇ ಸ್ವಭಾವದ ಅಸ್ಥಿರತೆ ಎಲ್ಲಿ ಅವರ ಸೂಕ್ಷ್ಮ ಜ್ಞಾನಕ್ಕೆ ಕಂಡು ಬಂತೋ ಅಲ್ಲಿ ಆ ಜ್ಞಾನ ಮಾಡುವ ಏಕೈಕ ಉದ್ಯಮ ಇದೆ, ಸ್ವಭಾವದೊಳಗೆ ಸ್ಥಿರವಾಗುವ ಸಲುವಾಗಿ ಜ್ಞಾನದಲ್ಲಿ ಪರಿಣಾಮ. ಇಂಥ ಧನ್ಯ ಜೀವನ. ಅರೆ 4ನೇ ಗುಣಸ್ಥಾನವರ್ತಿನೂ 6 ತಿಂಗಳ ಅಧಿಕಂದ್ರ ಆತ್ಮನ ಅನುಭೂತಿ ಪುನರಾನುಭೂತಿ, ಅದರ ಸಲುವಾಗಿ ಅಧಿಕಂದ್ರ 6 ತಿಂಗಳದ ಕಾಲಾವಕಾಶ ಕೊಟ್ಟರು. 4 ತಿಂಗಳಾಯ್ತು, ಇನ್ನು ಸ್ವಲ್ಪ ಉದ್ಯಮ ಮಾಡಬೇಕು. ಹೀಗಿದೆ ಏನ್ರಿ? ಇಲ್ಲ, 6 ತಿಂಗಳ ಕಾಲಾವಕಾಶ ಕೊಟ್ರಲ್ಲ, ಅದರದ ತಾತ್ಪರ್ಯ ಹೀಗಿದೆ. ಯಾವಾಗ ಅತೀಂದ್ರಿಯ ಆನಂದಮಯನಾದಂಥ ಆತ್ಮನಿಂದ ಉಪಯೋಗ ಒಂದು ಸಮಯ ಆ ಅನುಭೂತಿಯನ್ನು ಪಡೆದ ಅಚ್ಯುತ ಆಗುತ್ತಿದೆಯೋ, ಆ ಸಮಯದಿಂದ ಹಿಡಿದು ಉತ್ತರೋತ್ತರ ವೃದ್ಧಿಸ್ತಾ ಹೋಗ್ತಿದೆ. ಅವನಿಗೆ ಪುನಃ ಅದೇ ಸ್ವಭಾವದೊಳಗ ಸ್ಥಿರವಾಗುವಂಥ ಉದ್ಯಮ ರೀ, ಪ್ರಯತ್ನ. ಆದ್ರೆ ಅವನಲ್ಲೇ ದುರ್ಬಲತೆನೇ ಇಷ್ಟಿದೆ ಕಿ ಅವ 6 ತಿಂಗಳವರೆಗೆ ಪ್ರಯತ್ನ ಮಾಡಿದ ನಂತರ ಒಮ್ಮೆ ಪುನಃ ಅನುಭೂತಿ ಆಗೋದು ಸಾಧ್ಯ ಇದೆ. ಅರ್ಥಾತ್ ಇದು 6 ತಿಂಗಳೇನಿದೆ ಅಲ್ಲ, ಅದಕ್ಕಿಂತ ಹೆಚ್ಚು ಬೇಕಿಲ್ಲ. ಇಷ್ಟು ಮಾತಿದೆ ರೀ. 6 ತಿಂಗಳು ಬೇಕೇ ಬೇಕು ಹೀಗೆ ಮಾತಿಲ್ಲ. 6 ತಿಂಗಳಿಗಿನ್ನು ಒಂದು ಸಮಯ ಕಮ್ಮಿ ಇದೆ ಅಂದ್ರೆ ಅವನು ಪುರುಷಾರ್ಥ ಮಾಡ್ತಾನೋ ಹೀಗೂ ಮಾತಿಲ್ಲ. ಅಖಂಡ ಪುರುಷಾರ್ಥ ಮಾಡ್ತಾ ಇರುವಂಥ ಒಂದು ಕಷಾಯ ಚೌಕಡೆ ಹೊರಟೋಗಿರುವಂಥ ಸಮ್ಯಕ್ ದೃಷ್ಟಿ ಜೀವನಿಗೆ ಪುನಃ ಆತ್ಮಸ್ಥಿರತೆ ಆಗುವ ಸಲುವಾಗಿ 6 ತಿಂಗಳಿಗಿಂತ ಅಧಿಕ ಸಮಯ ಬೇಕಿಲ್ಲ. ಇನ್ನು 2 ಕಷಾಯ ಚೌಕಡೆ ಹೊರಟೋಗಿರುವಂಥ ಸಾಧಕನಿಗೆ 1 ಪಕ್ಷಕ್ಕಿಂತ ಅಧಿಕ ಸಮಯ ಬೇಕಿಲ್ಲ.
ಇನ್ನು ಮೂರ್ಖಶಾಹಿ ಚೌಕಡಿ ಹೊರಟು ಹೋಗಿರುವಂಥ ಸಾಧಕನಿಗೆ ಅಂತರ್ಮುಹೂರ್ತಕ್ಕಿಂತ ಅಧಿಕ ಸಮಯ ಬೇಕಿಲ್ಲ. ಅಂತರ್ಮುಹೂರ್ತಕ್ಕಿಂತ ಅಧಿಕ ಸಮಯ ಅವನಿಗೆ ಪುನಃ ಆತ್ಮಸ್ಥಿರತೆ ಆಗಲಿಲ್ಲ ಅಂತಂದ್ರ ಅವ 5ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥಾತ್ ಅವನಿಗೆ ಪ್ರತ್ಯಾಖ್ಯಾನಾವರಣದ ಉದಯ ಆಗ್ತಿದೆ. ಮಾತು ಹೀಗಿದೆ, ಸೂಕ್ಷ್ಮ ಇದೆ. ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವದ ಧರ್ಮಾತ್ಮ ಜೀವದ ಅಂತರಂಗದ ಯಾವ ನಿರಂತರ ಉದ್ಯಮ ನಡೆದದ್ದು ಇದೆಯೋ, ಅರೆ ಮೋಕ್ಷ ಏನಿದೆ ಇದರ ಪ್ರಾಪ್ತಿಯ ಸಲುವಾಗಿ ಮೋಕ್ಷ ಮಾರ್ಗದ ಮೇಲೆ ಉದ್ಯಮ ಬೇಕೆನ್ಬೇಡ್ರಿ. ಮೋಕ್ಷದ ಪ್ರಾಪ್ತಿ ಆಗಬೇಕಾದ್ರ ಉದ್ಯಮ ಎಲ್ಲಿ ಬೇಕು? ಸಂಸಾರ ಮಾರ್ಗದ ಮೇಲೇನು ಮೋಕ್ಷ ಮಾರ್ಗದ ಮೇಲೆ ರೀ. ಮೋಕ್ಷ ಮಾರ್ಗದ ಮೇಲೆ ಮೋಕ್ಷ ಮಾರ್ಗ ಯಾವುದಿದೆ? ವ್ರತ ಸಮಿತಿ ಗುಪ್ತಿ ಇದು ಮೋಕ್ಷ ಮಾರ್ಗ ಇದೆಯೋ ಅಥವಾ ಶುದ್ಧ ಪರಿಣತಿ ಇದು ಮೋಕ್ಷ ಮಾರ್ಗ ಇದೆ ರೀ? ಶುದ್ಧ ಪರಿಣತಿ ಇದು ಮೋಕ್ಷ ಮಾರ್ಗ ಇದೆ. ಹಾಗಾದ್ರೆ ಶುದ್ಧ ಪರಿಣತಿ ಅಂತಂದ್ರೆ ಏನ? ನಿರಂತರ ಅವನ ಪರಿಣತಿ ಶುದ್ಧ ಸ್ವಭಾವವನ್ನ ಪ್ರಾಪ್ತ ಮಾಡಿಕೊಳ್ಳುವ ಅಥವಾ ಶುದ್ಧ ಸ್ವಭಾವದೊಳಗ ಏಕ ಆಗಿ ಹೋಗುವ ಉದ್ಯಮ ನಡೆದಿರ್ತಿದೆ. ಅದು ಶುದ್ಧ ಪರಿಣತಿ ಇದೆ. ಎಷ್ಟು ತಿಳ್ಕೊಳ್ಳೋದು ಸಾಧ್ಯ ಇದೆಯೋ ಅಷ್ಟು ತಮ್ಮಲ್ಲೇ ತಾವು ತಿಳ್ಕೊಳ್ಳೋದ್ರಿ. ಒಂದು ವೇಳೆ ಏನಾದರೂ ಸಂಶಯಾದಿ ಇದ್ರ ಚರ್ಚೆ ಮಾಡೋದ, ತಿಳ್ಕೊಳ್ಳುವ ಪ್ರಯತ್ನ ತಾನು ಮಾಡೋದಿದೆ. ಆಗಮದ ಆಧಾರದಿಂದ ತಿಳ್ಕೊಳ್ಳೋದಿದೆ. ಬಂಧ ಮಾರ್ಗ, ಮೋಕ್ಷ ಮಾರ್ಗ, ಮಿಥ್ಯಾತ್ವ, ಸಮ್ಯಕ್ತ್ವ, ಮಿಥ್ಯಾತ್ವದ ಅಂಶ, ಸಮ್ಯಕ್ತ್ವದ ಕಾರ್ಯ, ಇವುಗಳದ್ದ ಸ್ಪಷ್ಟ ರೂಪದಿಂದ ಜ್ಞಾನದೊಳಗೆ ತಂದುಕೊಂಡು ಅಲ್ಲಿ ಅಳೆದು ತೂಗಿ ನೋಡಿ ನಾವು ನಿರ್ಣಯ ಮಾಡೋದಿದ್ದೀರಿ. ಏನು ಹೇಳ್ತಾ ಇದ್ದಾರೆ ನಡೀರಿ. ಅವರ ಏನು ಒಂದೊಂದು ಶಬ್ದದೊಳಗೆ ಅರ್ಥ ಇದೀರಿ. ಯಾವ ಜೀವರುಗಳು ಪರ್ಯಾಯ ಮಾತ್ರದಲ್ಲಿ ರತರಾಗುತ್ತಾ ಪ್ರಕಟ ಮಿಥ್ಯಾ ದೃಷ್ಟಿ ಇದ್ದಾರೆ, ಅವರ ಮಾತು ಒಂದು ಇದೆ ರೀ. ಏನ? ಅವರ ಪ್ರಕೃತಿಯ ಸ್ವಭಾವವು ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೆ ಕರ್ಮಗಳ ಬಂಧವಿಲ್ಲವೆಂದು ಗರ್ಜಿಸುವಂಥದ್ದಿದೆ. ಪ್ರಕೃತಿಯ ಸ್ವಭಾವ ಅರ್ಥಾತ್ ಅವರ ಜ್ಞಾನ ಮತ್ತು ಶ್ರದ್ಧೆಯೊಳಗ ಆ ಪ್ರಕಾರದ ಭದ್ರ ಸ್ವೀಕಾರ ಇದೆ ರೀ. ಏನ? ನಾವು ಸಮ್ಯಕ್ ದೃಷ್ಟಿ ಇದ್ದೇನೆ, ನನಗೆ ಕರ್ಮದ ಬಂಧ ಆಗುವುದಿಲ್ಲ. ಜ್ಞಾನದೊಳಗೆ ಏನಿದೆ? ದೃಢವಾದ ಸ್ವೀಕಾರ ಇದೆ. ಯಾವ ಜ್ಞಾನದೊಳಗ? ಪ್ರಕಟ ಜ್ಞಾನದೊಳಗ. ಅದೆಷ್ಟೋ ಮಿಥ್ಯಾ ದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಇದು 2ನೇ ವಿಭಾಗ ರೀ. ಏನ? ಅದೆಷ್ಟೋ ಮಿಥ್ಯಾ ದೃಷ್ಟಿಗಳು ಪ್ರಕೃತಿಯ ಸ್ವಭಾವದ ಕಾರಣವಾಗಿ ಮೌನವಾಗಿರುತ್ತಾರೆ ಮತ್ತು ಕೆಲವರು ಅಲ್ಪ ಮಾತನಾಡುತ್ತಾರೆ. ಮೌನ ಇರೋರ ಮುನಿ ಅವಸ್ಥೆ ಧಾರಣ ಮಾಡಿದ್ದಾರೆ. ಅಲ್ಪ ಮಾತಾಡ್ತಾರಂಥೇಳಿ ಯಾರ್ದು ಹೇಳ್ತಾ ಇದ್ದಾರೋ ಅವರು ಶ್ರಾವಕ ದಶೆ ಅಂಗೀಕಾರ ಮಾಡಿದ್ದಾರೆ. ತಿಳಿತಾ ಇದೆಯೇನ? ವಚನ ಗುಪ್ತಿಯಲ್ಲಿದೆ ರೀ. 6ನೇ ಗುಣಸ್ಥಾನ ಅರ್ಥಾತ್ ಮುನಿ ಯೋಗ್ಯ. 6ನೇ ಗುಣಸ್ಥಾನ ಮುನಿ ದಶ. ಮತ್ತ ಅಲ್ಪ ಮಾತಾಡೋದು ಸಮಿತಿ ಅಲ್ಲೇ ಇದೆ. ಆದರೂ ಕೂಡ ಈ ಪಂಚಮ ಗುಣಸ್ಥಾನ ಯೋಗ್ಯ ಶ್ರಾವಕನ ಜೀವನದೊಳಗೂ ಕೂಡ ಅನಾವಶ್ಯಕ ಮಾತು ಇರುವುದಿಲ್ಲಲ್ಲ. ಹೀಗಾಗಿ ಅಲ್ಪ ಮಾತನಾಡೋ ಅರ್ಥಾತ್ ಯಾರ ಮುನಿದಶ ಅಂಗೀಕಾರ ಮಾಡಿದರು, ಯಾರ ಶ್ರಾವಕ ವ್ರತಗಳ ಅಂಗೀಕಾರ ಮಾಡಿದರು. ಆದ್ರೆ ಆ ಮುನಿ ವ್ರತ ಅಂಗೀಕಾರ ಮಾಡೋದು, ಶ್ರಾವಕ ವ್ರತಗಳ ಅಂಗೀಕಾರ ಮಾಡೋದು ಆತ್ಮನ ಅನುಭೂತಿನ ಇಲ್ಲ ಅಂದಮೇಲೆ ಅದು ಮಿಥ್ಯಾತ್ವದ ಏನಿದೆ? ಪ್ರಕೃತಿ ಸ್ವಭಾವ ಇದೆ. ನೋಡ್ರಿ, ಅನಾದಿಯಿಂದನ ಜ್ಞಾನಿ ಗುರುಗಳ ವೀತರಾಗಿ ಸಂತರುಗಳ ಆಧ್ಯಾತ್ಮ ಏನು ಇದೆಯೋ, ಆತ್ಮನನ್ನ ಆಶ್ರಯಿಸಿದ ಯಾವ ಪರಿಣಮನ ಇದೆಯೋ, ಆತ್ಮನ ಜೊತೆಗೆ ಅಭೇದವಾಗಿ ಹೋದಂಥ ಯಾವ ಅನುಭೂತಿ, ಅತೀಂದ್ರಿಯ ಆನಂದದ ಅನುಭೂತಿ ಇದೆಯೋ, ಅದರ ಪರಿಚಯವನ್ನ ಈ ಬಾಹ್ಯ ದೃಷ್ಟಿ ಇರುವಂಥ ಜೀವರುಗಳ ಸಲುವಾಗಿ ಆಗಮದ ಅಂಗರೂಪದ ವ್ಯವಹಾರ ಧರ್ಮವನ್ನ ಅಂಗೀಕಾರ ಮಾಡಿ
ನಾನು ಮೋಕ್ಷ ಮಾರ್ಗಿ ಇದ್ದೇನೆ ಅಂಥೇಳಿ ಮನ್ನಿಸ್ತಾ ಇರುವಂಥ ಜೀವರುಗಳಿಗೆ ಆ ಆಧ್ಯಾತ್ಮವನ್ನು ತಿಳಿಸಿಕೊಡ್ತಾ ಬಂದಿದ್ದಾರೆ. ಏನ ಆತ್ಮಾಶ್ರಿತ, ಆತ್ಮನ ಜೊತೆಗೆ ಅಭೇದ ಆಗಿ ಹೋಗಿರುವಂಥ ಪರ್ಯಾಯ, ಅರ್ಥಾತ್ ಆತ್ಮನ ಸರ್ವ ಪ್ರದೇಶದೊಳಗ ಅತೀಂದ್ರಿಯ ನಿರಾಕುಲ ಶಾಂತಿಯ ಅನುಭವ ಆಗ್ತಾ ಇರುವಂಥ ಪರ್ಯಾಯ ವಿಶೇಷ ಏನಿದೆ ಅದು ಧರ್ಮ ಇದೆಪ್ಪ. ಆ ಆತ್ಮನನ್ನ ಆಶ್ರಯಿಸಿ ಯಾವ ಜ್ಞಾನದ ಪರಿಣಮನ ನಡೆದದ್ದೇ ಇದೆ ಅದು ಮೋಕ್ಷ ಮಾರ್ಗ ಇದೆಪ್ಪ. ಇದನ್ನು ತಿಳಿಸಿಕೊಡುವ ಸಲುವಾಗಿ ಅನಾದಿ ಕಾಲದಿಂದ ಕಾಲಕ್ಕ ಸಂತರುಗಳ ಅದೇ ಉಪದೇಶವನ್ನ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವರುಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ಯಾವ ಅಜ್ಞಾನಿ ಮಿಥ್ಯಾದೃಷ್ಟಿ, ಯಾರನ್ನ ಶ್ರಾವಕಿದೇನಂತ ಹೇಳಿ ಹೇಳ್ತಾರೆ, ತಿಳ್ಕೊಂಡಿದ್ದಾರೆ, ಗರ್ಜಿಸ್ತಾ ಇದ್ದಾರೆ, ತನ್ನಷ್ಟಕ್ಕೆ ತಾನು ಮಸ್ತ್ ಇದ್ದಾರೆ, ತೃಪ್ತ ಇದ್ದಾರೆ. ಗರ್ಜಿಸೋದಂದ್ರ ತನ್ನಷ್ಟಕ್ಕೆ ತಾನು ಮಸ್ತ್, ಅದರಲ್ಲೇ ತೃಪ್ತ, ರಥ ಅಂತ ಹೇಳಿ ಹೇಳಿದಾರಲ್ಲ. ಯಾರ ತನ್ನನ್ನ ತಾನು ಶ್ರಾವಕ ಅಂಥೇಳಿ ತಿಳ್ಕೊಂಡ ಅದರೊಳಗೆ ತೃಪ್ತ ಇದ್ದಾರೋ, ಯಾರ ತಮ್ಮನ್ನ ತಾವು ಮುನಿ ಅಂಥೇಳಿ ಹೇಳ್ಕೊಂಡ ಅದರಲ್ಲಿ ತೃಪ್ತ ಇದ್ದಾರೋ, ಅರೇ ಮುನಿದಶ ಅಂಗೀಕಾರ ಮಾಡಿದ್ದಾರೆ, ಶ್ರಾವಕನ ನೆಲೆಗಳನ್ನ ಅಂಗೀಕಾರ ಮಾಡಿದ್ದಾರೆ. ನಾ ಬ್ರಹ್ಮಚರ್ಯ ವ್ರತ ನೆಲೆ ಪ್ರತಿಮಾ ತಗೊಂಡಿದ್ದೇನೆ, ನಾ ಉದ್ದಿಷ್ಟ ತ್ಯಾಗ ಪ್ರತಿಮಾ ತಗೊಂಡಿದ್ದೇನೆ, ಅರೇ ನಾ ಸಾಮಾಯಿಕ ಪ್ರತಿಮಾ ತಗೊಂಡಿದ್ದೇನೆ, ನಾನು ಪ್ರತಿಕ್ರಮಣದ ಪ್ರೋಷಧೋಪವಾಸದ ನೆಲೆ ಪ್ರತಿಮಾಧಾರಣ ಮಾಡಿದ್ದೇನೆ. ಈ ಪ್ರಕಾರ ತಮ್ಮಲ್ಲೇ ತಾವು ತೃಪ್ತ ಇದ್ದಾರೆ, ಅಭಿಮಾನಕ್ಕೆ ಒಳಗಾಗ್ತಾ ಇದ್ದಾರೆ. ಅವರ ಸಲುವಾಗಿ ಹೇಳ್ತಾ ಇದ್ದಾರೆ, ಇದು ಪ್ರಕೃತಿ ಸ್ವಭಾವ ಇದೆ. ಒಪ್ಪಿಗೆ ಆಗ್ತಿದೆ ಏನ್ರಿ? ಯಾರ ತಮ್ಮನ್ನ ತಾವು ಮುನಿದಶೆಯಲ್ಲಿ ನಿಂತುಕೊಂಡು ಮುನಿ ಅಂತ ಹೇಳಿ ತಿಳಿದಿದ್ದಾರೆ, ಯಾರ ತಮ್ಮನ್ನ ತಾವು ಏಕದೇಶ ವ್ರತಗಳನ್ನು ಧಾರಣ ಮಾಡಿ ಅಥವಾ ಸಾಧ್ಯ ಇದೆ ಅಷ್ಟು ಪ್ರತಿಮಾ ಧಾರಣ ಮಾಡಿ ತಮ್ಮನ್ನ ಪ್ರತಿಮಾಧಾರಿ, ಅರೇ ಪ್ರತಿಮಾಧಾರಿ ಅಂತ ಹೇಳಿ ಮುಖದಿಂದ ಹೇಳ್ತಾ ತಿರುಗುತ್ತಾರ್ರಿ ಲೋಕದೊಳಗ. ಹೌದು ಅಥವಾ ಇಲ್ಲ? ಇನ್ನು ಮುನಿ ಅಂಥೇಳಿ ಹೇಳೋದನ್ನು ಸಾಧ್ಯ ಇದೆ, ಹೇಳದೇ ಇದ್ರೂ ಕೂಡ ಅವರ ಅಭಿಪ್ರಾಯದೊಳಗೆ ಇದೆ ರೀ. ಹೀಗಿರುವ ವೇಳೆದೊಳಗ ಇಂಥ ಜೀವರುಗಳಿಗೆ ಅರೇ ಸಮಯ ಸಾರದ 412ನೇ ಗಾಥೆ ನೋಡೋದ್ರೆ, ಆ 412ನೇ ಗಾಥೆಯೊಳಗೆ ಹೇಳಿದ್ರು ಮುನಿಲಿಂಗ ಮತ್ತು ಶ್ರಾವಕಲಿಂಗದೊಳಗೆ ಧರ್ಮ ಇಲ್ಲ. ಹಾಗಾದ್ರೆ ಧರ್ಮ ಎಲ್ಲಿದೆ? ಧರ್ಮ ಆತ್ಮಾಶ್ರಿತ ಪರಿಣಾಮದಲ್ಲಿ ಧರ್ಮ ಇದೆ. ಧರ್ಮ ಭಾಷ್ಯ ಅವಸ್ಥೆಯೊಳಗಿಲ್ಲ, ಪ್ರತಿಮಾದೊಳಗಿಲ್ಲ, ಅರ್ಥಾತ್ ನೆಲೆ ಅಂಗೀಕಾರ ಮಾಡಿರುವುದರೊಳಗಿಲ್ಲ. ಮಹಾವ್ರತ ಅಂಗೀಕಾರ ಮಾಡಿರುವುದು ಅಥವಾ ಬಟ್ಟೆ ಬಿಟ್ಟಿರುವುದರೊಳಗೆ ಧರ್ಮ ಇಲ್ಲ. ಧರ್ಮ ಎಲ್ಲಿದೆ? ಆತ್ಮಾಶ್ರಿತ ಪರಿಣಾಮ ವಿಶೇಷದ ಹೆಸರು ಧರ್ಮ. ಇದನ್ನು ಕಾಲಕ್ಕೆ ಸಮಸ್ತ ಜ್ಞಾನಿ ಪುರುಷರು ಹೇಳ್ತಾನೆ ಬಂದಿದ್ದಾರೆ. ಆದರೆ ಅಜ್ಞಾನಿ ಅದರ ಕಡೆಗೆ ಇನ್ನೂ ಗಮನ ಹರಿಸಲೇ ಇಲ್ಲ. ಅಜ್ಞಾನಿ ಅರ್ಥಾತ್ ಎಲ್ಲಿಯವರೆಗೆ ಅವನ ಗಮನ ಅದರ ಕಡೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಅವ ಅಜ್ಞಾನಿ ಅಂತಾನ್ರಿ. ಇಲ್ಲೇನು ಹೇಳಿದ್ರು? ಕೆಲವರು ಮೌನ ಇದ್ದಾರೆ, ಕೆಲವರು ಅಲ್ಪ ಮಾತನಾಡ್ತಾರೆ. ಆದ್ರೆ ಅದೆಲ್ಲವೂ ಏನಿದೆ? ಪ್ರಕೃತಿ ಸ್ವಭಾವ. ಇಲ್ಲಿ ಪ್ರಕೃತಿ ಸ್ವಭಾವ ಅಂತ ಹೇಳಿ ನಿಜವಾದ ಧರ್ಮಾತ್ಮರದ್ದು ಸ್ವೀಕಾರ ಮಾಡಿದ್ದಾರೆ, ಮತ್ತು ಮಿಥ್ಯಾತ್ವ ಸಹಿತ ವ್ರತಾದಿಗಳ ಅಂಗೀಕಾರ ಮಾಡಿದಂಥವ್ರದ್ದನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಿಜವಾದ ಧರ್ಮಾತ್ಮ ಏನದರು ಅವ್ರದ್ದು ಕೂಡ ಆ ಮೌನ ಇರೋದ ಅಥವಾ ಅಲ್ಪ ಮಾತನಾಡೋದ, ವ್ರತ ಅಂಗೀಕಾರ ಮಾಡೋದ, ವನದೊಳಗಿರೋದ ಅಥವಾ ಮನೆಯೊಳಗಿರೋದ, ಇದು ಯಾವುದು ಧರ್ಮ ಅಲ್ಲ. ಇದು ಪ್ರಕೃತಿ ಧರ್ಮ, ಅರ್ಥಾತ್ ಪರ್ಯಾಯಗತ ಯೋಗ್ಯತಾ ಅಂದ್ರೆ ಪರ್ಯಾಯದ ಸ್ವಭಾವ ಧರ್ಮ ಇದೆ. ಇನ್ನು ಆ ಪರ್ಯಾಯ ಸ್ವಭಾವ ಧರ್ಮದೊಳಗ ಯಾರು ಆ ನಿಜ ಆತ್ಮನ ಆಶ್ರಯ ಮಾಡುವುದ ಕಾರ್ಯದ ಕಡೆಗೆ ಉದ್ಯಮ ಮಾಡ್ತಾ ಇಲ್ಲವೋ, ಇದರಲ್ಲೇ ಮಗ್ನ ಇದ್ದಾರೋ ಅವರನ್ನು ಮಿಥ್ಯಾದೃಷ್ಟಿ ಅಂತ ಹೇಳಿ ತಿಳ್ಕೊಳ್ಳೋದಿದೆ ರೀ. ಅದಂತೂ ಮಿಥ್ಯಾದೃಷ್ಟಿ ಇರಲಿ, ಸಮ್ಯಕ್ ದೃಷ್ಟಿ ಇರಲಿ, ಪ್ರಕೃತಿ ಧರ್ಮ ಇದೆ ರೀ. ಅದರಲ್ಲಿ ಪರಮಾರ್ಥವಂತೂ ಯಾವುದೂ ಇಲ್ಲ ಅಂತ ಹೇಳಿ ಹೇಳಿದಾರಲ್ಲ, ಯಾವುದೂ ಇಲ್ಲ. ಮಿಥ್ಯಾದೃಷ್ಟಿದ್ದನೂ ಇಲ್ಲ, ಸಮ್ಯಕ್ ದೃಷ್ಟಿದ್ದನೂ ಇಲ್ಲ. ಸಮ್ಯಕ್ ದೃಷ್ಟಿಗೇನೂ ಅದರಿಂದ ಲಾಭ ಆಗುವುದಿಲ್ಲ, ಮಿಥ್ಯಾದೃಷ್ಟಿಗೇನೂ ಅದರಿಂದ ಆತ್ಮ ಲಾಭ ಆಗುವುದಿಲ್ಲ.
ಅರ್ಥಾತ್ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿಗೆ ಕೂಡ ಮೌನ ಇರುವುದರಿಂದ ಮೋಕ್ಷ ಆಗ್ತಿದೆ ಏನ್ರಿ? ಕಮ್ಮಿ ಮಾತನಾಡುವುದರಿಂದ ಮೋಕ್ಷ ಆಗ್ತಿದೆಯೇನ? ಶರೀರದ ನಗ್ನತೆಯಿಂದ ಮೋಕ್ಷ ಆಗ್ತಿದೆಯೇನ? ಪಿಚ್ಚೆ ಕಮಂಡಲು ಧಾರಣ ಮಾಡುವುದರಿಂದ ಮೋಕ್ಷ ಆಗ್ತಿದೆಯೇನ? ಉಪವಾಸ ಮಾಡುವುದರಿಂದ, ಆಹಾರದ ತ್ಯಾಗ ಮಾಡುವುದರಿಂದ ಮೋಕ್ಷ ಆಗ್ತಿದೆಯೇನ? ಮೋಕ್ಷ ಯಾವುದರಿಂದ ಆಗ್ತಿದೆ? ಅದರ ಹಿಂದ ಆತ್ಮಾಶ್ರಿತ ಪರಿಣಾಮ ವಿಶೇಷ ಇತ್ತು ಅಂತಂದ್ರೆ ಅದನ್ನು ವ್ಯವಹಾರದಿಂದ ಮೋಕ್ಷದ ಮಾರ್ಗ ಅಂತೇಳಿ ಅನ್ನಬಹುದು. ವ್ಯವಹಾರದಿಂದ ಅಂದ್ರನೂ ಕೂಡ ಅದು ಮೋಕ್ಷದ ಮಾರ್ಗ ಅಲ್ಲವೇ ಅಲ್ಲ. ಪರಮಾರ್ಥವಂತೂ ಯಾವುದೂ ಇಲ್ಲ ಅಂತ ಹೇಳಿದರೆ, ಯಾವುದೂ ಇಲ್ಲ ಅಂದ್ರೆ ಅವಂದೂ ಇಲ್ಲ ಇವಂದೂ ಇಲ್ಲ. ಯಾವಂದ? ಸಮ್ಯಕ್ ದೃಷ್ಟಿ ಇದ್ದನೂ ಇಲ್ಲ. ಅರೇ ಮೂರ್ಖ ಶಾಯಿ ಚೌಕಡಿ ಹೊರಟು ಗೊಮ್ಮಟ ನಿಂತರ್ಲೆ, ವರ್ಷದವರೆಗೆ ನಿಂತ. ಆದಿದೇವರಿಗೆ ಆಹಾರ ಸಿಗಲಿಲ್ಲಲ್ಲ, ಆಹಾರದ ತ್ಯಾಗಿತ್ತಲ್ಲ. ಆಹಾರದ ತ್ಯಾಗಿತ್ತೋ ಏನ ಆಹಾರ ಸಿಗಲಿಲ್ಲ? ಅರೆ 6 ತಿಂಗಳ ಆಹಾರದ ತ್ಯಾಗಿತ್ತು, 7 ತಿಂಗಳ ಆಹಾರ ಸಿಗಲಿಲ್ಲ. ಅದೆಲ್ಲ ಏನು? ಪ್ರಕೃತಿ ಸ್ವಭಾವ. 1 ವರ್ಷದವರೆಗೆ ಗೊಮ್ಮಟ ನಿಂತಲ್ಲ, ಅದೇನಿತ್ತು? ನಿಲ್ಲುವಿಕೆ, ಪ್ರಕೃತಿ ಸ್ವಭಾವ ಇತ್ತು. ಅದು ಶರೀರ ಧರ್ಮ. ಅವನಿಗೆ ಚಲಿಸಬೇಕನ್ನೋ ಭಾವನೆ ಬರಲಿಲ್ಲ. ಅದು ಆ ಭಾವದ ಯೋಗ್ಯತೆ, ಸಮಯ ಸಮಯದ ಪರ್ಯಾಯಗತ ಯೋಗ್ಯತೆ. ಈ ಸೂಕ್ಷ್ಮತೆ ಸ್ಪಷ್ಟ ರೂಪದಿಂದ ನಮ್ಮ ಜ್ಞಾನದೊಳಗೆ ಎಲ್ಲಿಯವರೆಗೆ ಬರುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಪರಮಾರ್ಥದ ಗಂಧ ಕೂಡ ಬರೋ ಸಾಧ್ಯ ಇಲ್ಲ. ಇಲ್ಲಿ ಪರಮಾರ್ಥ ಯಾವುದೂ ಇಲ್ಲ ಅಂಥೇಳಿ ಹೇಳಿದಾರಲ್ಲ, ಯಾವುದೂ ಇಲ್ಲ, ಪರಮಾರ್ಥವಂತೂ ಯಾವುದೂ ಇಲ್ಲ. ಯಾಕೆಲ್ಲ? ಅದರದ ಸ್ಪಷ್ಟೀಕರಣ ನೀಡಿದ್ರೆ ಏನ? ಎಷ್ಟು ಸಮಯದವರೆಗೆ ಜೀವನು ಪರ್ಯಾಯದಲ್ಲಿ ತನದ ಅನುಭವ ಮಾಡುತ್ತಾನೆ, ಅಷ್ಟು ಕಾಲದವರೆಗೆ ಜೀವನು ಮಿಥ್ಯಾದೃಷ್ಟಿ ಇದ್ದಾನೆ. ಅವ ಮನುಷ್ಯ ಬೇಕಾದ್ರೆ ಶ್ರಾವಕ ಇರಲಿ, ಮನುಷ್ಯ ಬೇಕಾದ್ರೆ ಮುನಿ ಇರಲಿ, ಆದರೆ ಜೀವ ಏನದನ್ನು ಮಿಥ್ಯಾದೃಷ್ಟಿ. ಮನುಷ್ಯ ಮುನಿ ಶ್ರಾವಕ ಯಾಕೆ ಹೇಳ್ತು? ಮನುಷ್ಯ ದೇಹವನ್ನು ಧಾರಣ ಮಾಡಿರುವಂಥವ ಅವನು ತನ್ನನ್ನು ತಾನು ಮುನಿ ಅಂತಾನ, ಲೋಕೆಲ್ಲ ಅವನಿಗೆ ಮುನಿ ಅಂತಿದೆ. ಇವು ಶ್ರಾವಕ ತನ್ನನ್ನು ತಾ ಬ್ರಹ್ಮಚರ್ಯ ಪ್ರತಿಮಾಧಾರಿ ಅಂತಾನ, ಲೋಕೆಲ್ಲ ಅವನನ್ನ ಬ್ರಹ್ಮಚಾರಿ ಅಂತ ಹೇಳಿ ಅಂತಿದೆ. ಆದ್ರ ಅವನು ಪರ್ಯಾಯದೊಳಗೆ ರಥ ಇದ್ದ. ಅರೆ ನಾ ಬ್ರಹ್ಮಚಾರಿ, ನಾ ಮುನಿ ಅಂಥೇಳಿನ ಯೋಗಿಂದು ದೇವ ಹೇಳಿದ್ರು. ಜಿನವರ ನಿಜದಿಂದ ಆತ್ಮನಿಹನ್ ಎಂಬುದೇ ಸಿದ್ಧಾಂತದ ಸಾರ. ಬಹಳ ಅದ್ಭುತ ಮಾತ. ಮುನಿ ಶ್ರಾವಕನ ಮಾತನೇ ಇಲ್ಲ. ಜಿನೇಂದ್ರ ಪ್ರಭು ಅದರಲ್ಲ, ಅವರ ನಿಜವಾಗಿ ಆತ್ಮ ಇದ್ದಾರೆ. ಯೋಗಿಂದು ದೇವರ ಈ ಮಾತ ಮತ್ತ ಜೋಜಾಣದೆ ಅರಹಂತಂ ಅಂಥೇಳಿ ಹೇಳಿರುವ ಕುಂದರ ವಚನ, ಇದರೊಳಗೆ ಯಾವ ಭೇದ ಇದೆ ರೀ? ಯಾವ ಭೇದ? ಜೋಜಾಣದೆ ಅರಹಂತಂ ಹ್ಯಾಗ ತಿಳಿದ್ರು? ಆತ್ಮದ್ರವ್ಯ, ಜೀವದ್ರವ್ಯ ರೂಪದಿಂದ ದೌವತ್ತ ಗುಣತ್ತ ಪಜ್ಜಯಷ್ಟೇ ಹಿಂ. ಜೀವದ್ರವ್ಯ, ಆತ್ಮದ್ರವ್ಯ, ಅರೆ ಜೀವದ್ರವ್ಯ ಚೈತನ್ಯ ತತ್ವ ಜ್ಞಾನ ದರ್ಶನ ರೂಪದ ತ್ರಿಕಾಲಿ ಗುಣ ಮತ್ತು ಆ ಜ್ಞಾನ ದರ್ಶನ ಸ್ವಭಾವದ ತ್ರಿಕಾಲಿ ಸ್ವಭಾವದ ಆಶ್ರಯ ಮಾಡಿ 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 ಪ್ರಗಟ ಆಗ್ತಾ ಇರುವಂಥ ಪರ್ಯಾಯ. ಈಗ ಹೇಳ್ರಿ, ಅರಹಂತ ಜೋ ಜಾಣದಿ ಅರಹಂತಂ ಅಥವಾ ಜಿನವರ ನಿಜದಿಂದ ಆತ್ಮನಿಹನ್ ಎಂಬುದೇ ಸಿದ್ಧಾಂತದ ಸಾರ. ನಿಜದಿಂದ ಆತ್ಮನಿಹನ್. ಅವ ಜಿನವರ ಇಲ್ಲ, ಜಿನೇಂದ್ರ ಇಲ್ಲ. ಅವ ಯಾರದನ್ರಿ? ಯಾರದನು? ಮಹಾವೀರಂತೂ ಇಲ್ಲವೇ ಇಲ್ಲ, ಪಾರ್ಶ್ವನಾಥಂತೂ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಜಿನವರನೂ ಇಲ್ಲ. ಅವೇನದನು? ನಿಜವಾಗಿ ನೋಡಿದ್ರ ಆತ್ಮ ಅದನು. ನಿಜವಾಗಿ ಹಾಗೆ ನೋಡೋದ? ಅವನು ನೋಡ್ತಾ ಇದ್ದಾನೆ ತನ್ನನ್ನು ತಾನು ಆತ್ಮ ಅಂತೇಳಿ. ಜಿನೇಂದ್ರ ಅಂತ ಹೇಳಿ ನೋಡ್ತಾ ಇಲ್ಲ. ಮಹಾವೀರ ಪಾರ್ಶ್ವನಾಥ್ ಅಂತೂ ನೋಡ್ತಾನೆ ಇಲ್ಲ.
ತನ್ನನ್ನು ತಾನು ಯಾವ ರೂಪದ ಅನುಭವ ಮಾಡ್ತಾ ಇದ್ದಾನೆ? ಆತ್ಮರೂಪ. ಹಾಗಾದ್ರೆ ಜೋಜಾಣದೆ ಅರ್ಹಂತಂ ದೌವತ್ತ ಗುಣತ್ತ ಪಜ್ಜಯತೆ. ದ್ರವ್ಯ ಎಂಥದ್ದಿದೆ? ಜೀವದ್ರವ್ಯ. ಅರ್ಹಂತರ ದ್ರವ್ಯ ಎಂಥದ್ದಿದೆ? ಜೀವದ್ರವ್ಯ. ಎನ್ ತೀರ್ಥಂಕರ ನಾಮಕರ್ಮರೇ. ಅರ್ಹಂತರ ದ್ರವ್ಯ ಎಂಥದ್ದಿದೆ? ಜೀವದ್ರವ್ಯ. ಗುಣ ಎಂಥವಿದಾವೆ? ತ್ರಿಕಾಲಿ ಗುಣ. ಜ್ಞಾನದರ್ಶನ ಮೊದಲಾದ ತ್ರಿಕಾಲಿ ಗುಣ. ಪರ್ಯಾಯ ಎಂಥದ್ದಿದೆ? ಪರ್ಯಾಯ ಎಂಥದ್ದಿದೆ? ಅರ್ಹಂತರದ. ಅರ್ಹಂತ ರೂಪದ ಪರ್ಯಾಯ ಇದೆ ಅಂದ್ರೆ ಸಮೋಸರಣದೊಳಗೆ ವಿರಾಜಮಾನ ಇರುವಂಥ ಪರಮಾತ್ಮ ರೂಪದ, ಸಕಲ ಪರಮಾತ್ಮ ರೂಪದ ಪರ್ಯಾಯ ಇದೆನಾ? ಇಲ್ಲ. ಪರ್ಯಾಯ ಎಂಥದ್ದಿದೆ? ಪಜ್ಜಯತ್ತೆ ಹಿಂ. ಪರ್ಯಾಯ ಎಂಥದ್ದಿದೆ? ಆ ಜ್ಞಾನ ದರ್ಶನ, ತ್ರಿಕಾಲಿ ಜ್ಞಾನ ದರ್ಶನ, ಅನಂತ ಗುಣಗಳ ಪಿಂಡ ಸ್ವರೂಪನಾದಂಥ ಅಭೇದ ತತ್ವದ ಆಶ್ರಯ ಮಾಡಿ ಪರ್ಯಾಯ ಹೊರಡ್ತಾ ಇದ್ದಾರೆ. ಇದು ಅರ್ಹಂತರ ಪರ್ಯಾಯದಿಂದ ಅರ್ಹಂತರನ್ನು ತಿಳಿಯೋದಿದೆ. ಹೀಗೆ ಯಾರು ತಿಳಿದ್ರೋ ಅವರು ತಮ್ಮನ್ನು ತಾವು ತಿಳಿತಾರೆ. ನಾವು ಹಾಗೆ ತಿಳಿದೇ ಇಲ್ಲ. ನಾವು ಯಾಕೆ ತಿಳಿದೆವು? ನಾವು ಪಾರ್ಶ್ವನಾಥ ಆಗಿ ತಿಳಿದೆವು, ಪದ್ಮಾಸನಸ್ಥರಾಗಿ ನೋಡಿದೆವು, ಖಡ್ಗಾಸನಸ್ಥರಾಗಿ ನೋಡಿದೆವು. ವಿಶೇಷತೆ ಏನೇನರೇ ಬೇಕನ ಅಂಥೇಳಿನ ನಿಜವಾಗಿ 24 ತೀರ್ಥಂಕರ ಯಾವ ಆಸನದೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡ್ರೋ ಅಂಥದ್ದು ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ. ಪದ್ಮಾಸನದ ಯಾರ ಪದ್ಮಾಸನದೊಳಗ ಅರ್ಹಂತಾವಸ್ಥೆಯಲ್ಲಿ ಇದ್ರೋ ಅವರನ್ನು ಖಡ್ಗಾಸನದಲ್ಲಿ ಇರಿಸ್ತಾ ಇಲ್ಲ. ಆಗಮದಲ್ಲಿ ಅವರನ್ನ ಯಾರನ್ನ ಪದ್ಮಾಸನ ಅಂತೇಳಿ ಹೇಳಿದಾರೋ ಅವರನ್ನು ಪದ್ಮಾಸನದಲ್ಲಿ ಇಟ್ಟು ತೋರಿಸ್ತಾ ಇದ್ದಾರೆ. ಅದು ವಿಶೇಷತೆ ಇದೇನಿಲ್ರಿ. ಆದ್ರೆ ಪದ್ಮಾಸನ, ಖಡ್ಗಾಸನ ಇವು ಶರೀರದ ಅವಸ್ಥಾ. ಹೋಗಲಿ, ಶರೀರದನ್ನ ನಮಗೆ ಕಾಣಿಸ್ತಾವ್ರಿ. ಆದ್ರೆ ಆತ್ಮನ ಪ್ರದೇಶಗಳ ಅವಸ್ಥಾ ಇದೆ, ಅದ ಆಕಾರ ಇದೆ. ಪ್ರದೇಶಗಳೊಳಗೆ ಧರ್ಮ ಇದೆ ಅಂದ್ರೆ, ಆತ್ಮನ ಪ್ರದೇಶದೊಳಗೆ ಧರ್ಮ ಇದೆ ಅಂದ್ರೆ ಇಲ್ಲ. ಧರ್ಮ ಎಲ್ಲಿದೆ? ಆತ್ಮನ ಆಶ್ರಯ ಮಾಡಿ ಆತ್ಮನ ಅನುಭವ ಮಾಡ್ತಾ ಇರುವಂಥ ಪರ್ಯಾಯ ವಿಶೇಷ ಏನಿದೆಯಲ್ಲ ಅದು ಧರ್ಮ. ಒಂದು ವೇಳೆ ಪ್ರದೇಶದ ಮೂಲಕ ಧರ್ಮದ ನಿರ್ಧಾರ ಇರ್ತಿತ್ತು ಅಂತಂದ್ರ ಆದಿದೇವರ ಆತ್ಮನ ಪ್ರದೇಶದ ಅವಗಾಹನ ವಿಸ್ತಾರ 500 ಧನುಷ್ಯರಿ. ಮತ್ತು ಮಹಾವೀರ ಸ್ವಾಮಿಯ ಆತ್ಮ ಪ್ರದೇಶಗಳ ಅವಗಾಹನ ವಿಸ್ತಾರ 7 ಮೊಳರಿ. ಪ್ರದೇಶಗಳ ಮೇಲಿಂದ ಧರ್ಮದ ಅಳತೆ ಮಾಡೋದು ಇದೇನಾ? ಮಾಡ್ಲಿಕ್ಕೆ ಬರ್ತಿದೇನಾ? ಇದೇನ? ಹಾಗಾದ್ರೆ ಈ ಆಕಾರ, ಈ ನಾಮ, ಈ ಯಾವ ವರ್ತಮಾನದ ಅರ್ಹಂತ ಅವಸ್ಥೆ ಇದೆ, ಆ ಅವಸ್ಥೆ ಕೂಡ ಧರ್ಮ ಇಲ್ಲ. ಆತ್ಮ ಏನಿದಾನೆ ಅದು ಧರ್ಮ ಇದೆ. ಜಿನವರ ನಿಜದಿಂದ ಆತ್ಮನಿಹನ್, ನಿಜದಿಂದ ಆತ್ಮನಿಹನ್. ಅವ ತನ್ನಿಂದ ತನ್ನ ಅನುಭೂತಿಯಿಂದ ತಾನು ಹೇಳ್ತಾ ಇದ್ದಾನೆ, ಅನುಭವ ಮಾಡ್ತಾ ಇದ್ದಾನೆ. ಅವನಿಗೆ ತನ್ನ ಶ್ರದ್ಧೆಯಿಂದ ಶ್ರದ್ಧೆ ಆಗ್ತಾ ಇದೆ. ಏನ? ನಾ ಆತ್ಮನಿದ್ದೇನೆ. ಭೇದ ಮಾಡಿದ ನಂತರ ಜ್ಞಾನ ದರ್ಶನ ರೀ. ಇಲ್ದಿದ್ರ ಅಭೇದ ಆತ್ಮ. ಪ್ರದೇಶಗಳ ಅಪೇಕ್ಷಾದಿಂದ ಅಸಂಖ್ಯ ಪ್ರದೇಶ ಇದ್ರೂ ಅಭೇದ ಇದ್ದಾನೆ. ಗುಣಗಳ ಅಪೇಕ್ಷಾದಿಂದ ಅನಂತಾನಂತ ಗುಣಗಳಿದ್ರೂ ಕೂಡ ಅಭೇದ ಇದ್ದಾನೆ. ಎಲ್ಲಿ ಅಭೇದ ಇದ್ದಾನೆ? ವಸ್ತುತಃ ಅಭೇದ ಇದ್ದಾನೆ. ಅವನ ಜ್ಞಾನ ದರ್ಶನ ಅನುಭೂತಿಯೊಳಗೆ ಅಭೇದವಾಗಿ ಬರ್ತಾ ಇದ್ದಾನೆ. ಭೇದ ಎಲ್ಲಿದೆಯೋ ಅಲ್ಲಿ ವ್ಯವಹಾರ ಇದೆ, ವ್ಯವಹಾರ ಎಲ್ಲಿದೆಯೋ ಅಲ್ಲಿ ಸಂಸಾರ ಇದೆ. ಹಾಗಾದ್ರೆ ಇಲ್ಲೇನು ಹೇಳಿದ್ರು? ಪರಮಾರ್ಥವಂತೂ ಯಾವುದೂ ಇಲ್ಲ. ಅರೆ, ಕೇವಲ ಜ್ಞಾನ ಪ್ರಾಪ್ತ ಆಗಿರುವ ರೂಪದಿಂದ ಅರ್ಹಂತರನ್ನ ನೋಡಿದ್ರೆ ಅದು ಪರಮಾರ್ಥ ಅಲ್ಲ. ಯಾಕೆ? ಅದು ಪರ್ಯಾಯ ರೂಪದಿಂದ ನೋಡಿದ್ದಾಯ್ತು. ಪರಮಾರ್ಥ ಯಾವುದಿದೆ? ಆತ್ಮ. ಯಾವುದು ಪರ್ಯಾಯದಲ್ಲಿ ಪ್ರಕಟ ಆಗಿದೆಯಲ್ಲ ಅದು ಎಲ್ಲಿಂದ ಬಂತು? ಪರ್ಯಾಯದಲ್ಲಿ ಯಾವುದು ಪ್ರಕಟ ಆಗಿದೆ ಅದು ಎಲ್ಲಿಂದ ಬಂತು? ದ್ರವ್ಯದಲ್ಲಿ ಇದ್ದದ್ದು ಬಂತು, ಸ್ವಭಾವ ಬಂತು.
ಪರ್ಯಾಯದೊಳಗೆ ಬಂತೆನದ ಇಲ್ಲ. ಪರ್ಯಾಯ ಆ ಸ್ವಭಾವದ ಸ್ವೀಕಾರ ಮಾಡಿದ್ರೆ, ಪರ್ಯಾಯ ಆ ಸ್ವಭಾವದ ಜ್ಞಾನ ಮಾಡ್ಕೊಂತ ಆತ್ಮನ ಸ್ವಭಾವ ಹೀಗಿದೆ ಅಂತೋ ಅಥವಾ ನನ್ನ ಸ್ವಭಾವ ಹೀಗಿದೆ ಅಂತಾರೆ. ಅದಕ್ಕೆ ಧರ್ಮದ ಸೂಕ್ಷ್ಮತೆಯ ಬಗ್ಗೆ ಎಳೆಗಳನ್ನು ಬಿಡಿಸ್ತಾ ಹೋದ್ರ ಅದರ ಸೂಕ್ಷ್ಮತೆ ಹಾಗೆ 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 ಒಳಗ ಬಿಡಿಸಿದ್ದೆಲ್ಲ ಹೊರಗರೆ. ಬಿಡಿಸಲಿಕ್ಕೆ ಏನೇನು ಬರ್ತಿದೆಯೋ ಅದೆಲ್ಲ ಹೊರಗೆ. ಯಾವುದು ಬಿಡಿಸಲಿಕ್ಕೆ ಬರುವುದೇ ಇಲ್ಲ, ಬಸ್ ಅನುಭವ. ಅರೆ, ಬಿಡಿಸಲಿಕ್ಕೆ ಬರೋದರ್ಥಾತ್ ಜ್ಞಾನದೊಳಗೆ ಭೇದ ಮಾಡಿದೆವು, ಆದರೆ ವಸ್ತುವಿನೊಳಗೆ ಭೇದ ಎಲ್ಲಿದೆ ರೀ? ಜೀವ ವಸ್ತುವಿನೊಳಗ, ಜೀವತತ್ವದೊಳಗ ಜ್ಞಾನ ಗುಣದ ಭೇದ ಎಲ್ಲಿದೆ ಹೇಳ್ರಿ? ಜೀವತತ್ವದೊಳಗ ವೀತರಾಗ ಪರ್ಯಾಯದ ಭೇದ ಎಲ್ಲಿದೆ ಹೇಳ್ರಿ? ಪರಿಭಾಷೆನ ಕೊಟ್ಟರೆ ಯಾವುದನ್ನು ಗುಣವೆಂದು ಹೇಳುತ್ತಾರೆ ಅಂಥೇಳಿ ಕೇಳಿದ ನಂತರ ದ್ರವ್ಯದ ಎಲ್ಲ ಭಾಗದಲ್ಲಿ ಮತ್ತ ಎಲ್ಲ ಅವಸ್ಥೆಗಳಲ್ಲಿ. ಹಾಗಾದ್ರೆ ಭೇದ ಇಲ್ಲವೇ ಇಲ್ಲಲ್ಲ. ಮತ್ತು ಭೇದವನ್ನು ಯಾವುದರ ಸಲುವಾಗಿ ಲಕ್ಷ್ಯದೊಳಗೆ ತಗೊಳ್ಳೋದು? ಅಭೇದದ ಶ್ರದ್ಧೆ ಆಗುವ ಸಲುವಾಗಿ ಮಾತ್ರ ಭೇದದ ಅವಲಂಬನೆ ಇದೆ. ಅಭೇದದ ಗ್ರಹಣ ಮಾಡುವ ಧ್ಯೇಯನ ಇಲ್ದಿದ್ರ ಭೇದದ ಅವಲಂಬನೆ ಯಾವುದಕ್ಕೆ ಉಪಯೋಗ? ಬಸ್ ಯಥಾ ಪ್ರಕಾರ ಸಂಸಾರ. ಅದಕ್ಕೆ ಹೇಳಿದರು ಇಲ್ಲಿ ಪರ್ಯಾಯದೊಳಗ ರಥ ಇರೋದ ಅರ್ಥಾತ್ ಭೇದದೊಳಗ ಮಗ್ನ ಇರೋದು. ಭೇದದೊಳಗೆ ಎಲ್ಲಿಯವರೆಗೆ ಮಗ್ನ ಇದಾನೋ ಹೇಳಿದರು. ಕೊನೆಗೆ ಎಷ್ಟು ಸಮಯದವರೆಗೆ ಜೀವನು ಪರ್ಯಾಯದಲ್ಲಿ ತನ್ನತನದ ಅನುಭವ ಮಾಡುತ್ತಾನೆ, ಅಷ್ಟು ಕಾಲದವರೆಗೆ ಜೀವನು ಮಿಥ್ಯಾ ದೃಷ್ಟಿ ಇದ್ದಾನೆ. ಏನೂ ಬಾಕಿ ಇಲ್ಲ. ಅತ್ಯಂತ ಸ್ಪಷ್ಟ ಹೇಳಿದರೆ ಈ ಮೇಲೇನು ಹೇಳಿದ್ರು ಅದರಲ್ಲಿ ಪರಮಾರ್ಥವಂತೂ ಯಾವುದೂ ಇಲ್ಲ. ಯಾಕಿಲ್ಲ ಅಂತಂದ್ರ ಅವ ಪರ್ಯಾಯದೊಳಗನ ಮಗ್ನದನು, ತನ್ನತನದ ಅನುಭವ ಮಾಡ್ತಾನೋ, ನಾನಂಥೇಳಿ ಆ ಪರ್ಯಾಯ ರೂಪದ ಅನುಭವ ಮಾಡ್ತಾನೋ, ಅಷ್ಟ ಕಾಲದವರೆಗೆ ಅವನು ಜೀವನು ಮಿಥ್ಯಾ ದೃಷ್ಟಿ ಇದ್ದಾನೆ, ರಾಗಿ ಇದ್ದಾನೆ, ಕರ್ಮದ ಬಂಧ ಮಾಡುತ್ತಾನೆ. ರಾಗದ ಪರಿಭಾಷೆ ಎಷ್ಟು ಸೂಕ್ಷ್ಮ ಐತ್ರಿ ಇಲ್ಲಿ. ಏನ್ ತಿಳಿದ್ರಿ? ರಾಗದ ಪರಿಭಾಷೆ ಏನ್ ಮಾಡಿದ್ರು? ಪರ್ಯಾಯದೊಳಗ ತನ್ನತನದ ಅನುಭವ ಮಾಡೋದು ಅದು ರಾಗರೇ. ನಾವು ರಾಗ ಅಂದ್ರೆ ಇದ್ರ ಮೇಲೆ ಪ್ರೀತಿ ಮಾಡೋದು, ಇದ್ರ ಮೇಲೆ ಪ್ರೀತಿ ಮಾಡೋದು, ಅರೆ ತಿಳಿಸಿಕೊಡುವ ಸಲುವಾಗಿ ಹಾಗೇ ಇರೋದ್ರಿ. ಆದ್ರೆ ಪರ್ಯಾಯದೊಳಗೆ ಸಮಯದ ಪರ್ಯಾಯ ಅಂತೂ ಮಿಥ್ಯಾ ದೃಷ್ಟಿ ಜೀವನಿಗೆ ಅಷ್ಟೇ ಅಲ್ಲ, ಛದ್ಮಸ್ಥನಿಗೆ ಕೂಡ ಲಕ್ಷ್ಯದೊಳಗೆ ಬರುವುದಿಲ್ಲ. ಆದ್ರೆ ಆ ಪರ್ಯಾಯ ಮಾತ್ರದೊಳಗೆ ಯಾವುದು ಲಕ್ಷ್ಯದೊಳಗೆ ಬರ್ತಿದೆಯಲ್ಲ ಆ ಪರ್ಯಾಯದೊಳಗೆ ಅವೇನದನು ತನ್ನತನದ ಅನುಭವ ಮಾಡ್ತಾನ್ರಿ. ರಥ ಶಬ್ದದ ಅರ್ಥ ಇಲ್ಲೇನು ಬಂತು? ತನ್ನತನದ ಅನುಭವ. ರಥ ಅಂದ್ರೆ ಪ್ರೀತಿ ಅಲ್ಲ, ರಥ ಅಂದ್ರೆ ಮುಳುಗೋದಂತ ಹೇಳಿ ಹೇಳಿತು, ಮಗ್ನ ಅಂತ ಹೇಳಿ ಹೇಳಿತು. ಆದ್ರೆ ರಥ ಶಬ್ದದ ನಿಜವಾದ ಅರ್ಥ ಏನ? ತನ್ನತನದ ಅನುಭವ. ಪರ್ಯಾಯದೊಳಗ ತನ್ನತನದ ಅನುಭವ. ದೇಹದೊಳಗೆ ನನ್ನತನದ ಅನುಭವ ಇದೇನಿಲ್ಲ, ಈ ಅವಸ್ಥಾ ವಿಶೇಷದೊಳಗೆ ನನ್ನತನದ ಅನುಭವ ಇದೇನಿಲ್ಲ. ಶುಭರಾಗದೊಳಗ, ಕ್ರಿಯೆಯೊಳಗ, ಸ್ವಾಧ್ಯಾಯದೊಳಗ, ಪೂಜೆಯೊಳಗ, ವ್ರತದೊಳಗ, ಉಪವಾಸದೊಳಗ, ರಸತ್ಯಾಗದೊಳಗ ತನ್ನತನದ ಅನುಭವ ಏನಿದೆ ಅಲ್ಲಿಯವರೆಗೆ ಅವನಿಗೆ ಮಿಥ್ಯಾದ್ವಿ ಅನ್ನೋದು, ಅವನ ಮಿಥ್ಯಾ ದೃಷ್ಟಿ ಇದ್ದಾನೆ. ಮುಂದೇನು ಹೇಳಿದ್ರು? ರಾಗಿ ಇದ್ದಾನೆ. ಎಲ್ಲಿದೆ? ಯಾವುದರ ಮೇಲೆ ರಾಗಿ ಇದೆ ರೀ ಅವನಿಗೆ? ಯಾವುದರ ಮೇಲೆ ಪ್ರತ್ಯೇಕವಾಗಿ ರಾಗ ಮಾಡುವ ಅವಶ್ಯಕತೆ ಇಲ್ಲ. ಯಾವುದು ನಿಜವಾಗಿ ತನ್ನ ಸ್ವಭಾವ ಅಲ್ಲವೋ ಅದನ್ನು ತಾನು ಅಂಥೇಳಿ ಅನುಭವ ಮಾಡುವುದೇ ರಾಗಿ ಇದೆ. ಬಹಳ ಅದ್ಭುತ ಪರಿಭಾಷೆ ನೋಡ್ರಿ. ಎಷ್ಟು ಬಾರಿ ನಮ್ಮನ್ನು ನಾವು ಇದಕ್ಕೆ ಸಮರ್ಪಣೆ ಮಾಡಿದರನೂ ಕೂಡ ಕಮ್ಮಿ ಇದೆ. ಅಷ್ಟು ಕಾಲದವರೆಗೆ ಜೀವನು ಮಿಥ್ಯಾ ದೃಷ್ಟಿ ಇದ್ದಾನೆ. ಎಷ್ಟು ಕಾಲದವರೆಗೆ? ಪರ್ಯಾಯದಲ್ಲಿ ತನ್ನತನದ ಅನುಭವ ಎಷ್ಟು ಸಮಯದವರೆಗೆ ಮಾಡ್ತಾನೋ ಅಷ್ಟು ಕಾಲದವರೆಗೆ ಜೀವ ಮಿಥ್ಯಾದೃಷ್ಟಿ ಇದ್ದಾನೆ. ಮಿಥ್ಯಾದೃಷ್ಟಿ ಅಂದ್ರೆ ಏನು? ರಾಗಿ ಇದ್ದಾನೆ. ರಾಗಿ ಅಂದ್ರೆ ಏನು? ಕರ್ಮದ ಬಂಧ ಯಾವುದರಿಂದ ಆಗ್ತಿದೆಯೋ ಅಂಥ ಜೀವ ಅದನ್ನು.
ನಡೀರಿ ಮುಂದಿನ ಕಲಶ. ಆ ಸಂಸಾರಾತ್ ಪ್ರತಿಪದಮಿ ರಾಗಿನೋ ನಿತ್ಯಮತ್ತಃ ಸುಪ್ತಾ ಯಸ್ಮಿನ್ನ ಪದಮಪದಂ ತದ್ವಿಬುದ್ಧ್ಯತ್ವಮಂಧಾ ಏತೈತೇತ ಪದಮಿದಮಿದಂ ಯತ್ರ ಚೈತನ್ಯಧಾತುಃ ಶುದ್ಧ ಶುದ್ಧ ಸ್ವರಸಭರತ ಸ್ಥಾಯಿ ಭಾವತ್ವಮೇತಿ. ಬಹಳ ಅದ್ಭುತ ಹೇಳ್ರಿ. ಆ ಸಂಸಾರಾತ್ ಪ್ರತಿಪದಮಿ ರಾಗಿನೋ ನಿತ್ಯಮತ್ತಃ ಸುಪ್ತಾ ಯಸ್ಮಿನ್ನ ಪದಮಪದಂ ತದ್ವಿಬುದ್ಧ್ಯತ್ವಮಂಧಃ ಏತೈತೇತ ಪದಮಿದಮಿದಂ ಯತ್ರ ಚೈತನ್ಯಧಾತುಃ ಶುದ್ಧ ಶುದ್ಧ ಸ್ವರಸಭರತ ಸ್ಥಾಯಿ ಭಾವತ್ವಮೇತಿ. ಅರ್ಥ. ಭೋ ಅಂಧಾಃ. ಭೋ ಇದು ಸಂಬೋಧನೆಯ ವಚನವಿದೆ. ಅಂಧಾಃ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ. ಭೋ ಅಂದ್ರೆ ನಮ್ಮನ್ನ ಸಂಬೋಧಿಸ್ತಾ ಇದ್ದಾರೆ. ಓ ಆತ್ಮರುಗಳೇ ಅಂತಾರಲ್ಲ ಹಾಗೆ. ಓ ಸಮಸ್ತ ಜೀವರಾಶಿಯನ್ನು ಸಂಬೋಧಿಸ್ತಾ ಇದ್ದಾರೆ. ಎಂಥದ್ದ? ಆತ್ಮನ ಅನುಭೂತಿಯಿಂದ, ಶುದ್ಧ ಸ್ವರೂಪದ ಅನುಭೂತಿಯಿಂದ ಶೂನ್ಯ ಇರುವಂಥ. ಬಂತೇನಿಲ್ರಿ ನಮ್ಮದು ನಂಬರ್? ನಾವು ಯಾತ್ರಾಗೂ ಇಲ್ಲಂತಿದ್ದೇವಲ್ಲ, ಇಲ್ಲಿ ನಮ್ಮನ್ನು ಸಂಬೋಧಿಸ್ತಾ ಇದ್ದಾರೆ. ಬಂತೇನಿಲ್ಲ ನಮ್ಮದು ನಂಬರ್ ರೀ. ಶುದ್ಧ ಸ್ವರೂಪದ ಭೋ ಅಂಧಃ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂತಹ ಸಮಸ್ತ ಜೀವ. ತತ್ ಅಪದಂ ಅಪದಂ ವಿಬುದ್ಧ್ಯತ್ವಂ. ತತ್ ಕರ್ಮದ ಉದಯದಿಂದ ಇರುವಂಥ 4 ಗತಿರೂಪ ಪರ್ಯಾಯಗಳು. ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಅಪದಂ ಅಪದಂ ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿ. ತಿಳಿತೇನ್ರಿ? ನಮಗೆ ಹೇಳ್ತಾ ಇದ್ದಾರೆ. ತಿಳಿತಿದೆಯೋ ಅಥವಾ ಇಲ್ಲ? ಗತಿ ತಿಳಿತಿದೆ ಏನಿಲ್ರಿ? ರಾಗಾದಿ ಭಾವ ತಿಳಿತಾವೇನಿಲ್ರಿ? ಇಂದ್ರಿಯ ವಿಷಯ ಸುಖ ದುಃಖಗಳು ತಿಳಿತಾವ ಅಥವಾ ಇಲ್ಲ? ನಮಗೆ ಹೇಳ್ತಾ ಇದ್ದಾರೆ. ಅಭಿಮಾನ ಪಡುವಂಥ ಮಾತಿದೆ. ಒಂದು ದೃಷ್ಟಿ ಕ್ಷೇಪ ನಮ್ಮ ಕಡೆನೂ ಬಂತು. ಯಾರ್ದ? ಮೋಕ್ಷ ಮಾರ್ಗದಲ್ಲಿ ಅಗ್ರಸರ ಇರುವಂಥವ್ರದ್ದು, ನಿರಂತರ ಸ್ವಭಾವದ ಸಾಧನೆಯೊಳಗೆ ಮುಳುಗಿ ಹೋಗಿರುವಂಥದ್ದು ಒಂದಿಷ್ಟು ದೃಷ್ಟಿಕ್ಷೇಪ ನಮ್ಮ ಮೇಲೇನೂ ಬಂತು. ಇದರಿಂದ ಮಿಥ್ಯಾದೃಷ್ಟಿ ಜೀವ ಧನ್ಯ ಆಗ್ತಾನ್ರಿ. ಇಷ್ಟರಿಂದ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ತ್ವದವರೆಗೆ ಪ್ರಯತ್ನ ಮಾಡ್ತಾನೆ. ಇದರಿಂದ ಮಿಥ್ಯಾದೃಷ್ಟಿ ಜೀವ ಆ ಭಾಗ್ಯದ ಉಪಯೋಗ ಪುನಃ ಸಂಯೋಗದ ಕಾರಣದಿಂದ ಒದಗಿ ಬರುವಂಥ ಕಾರ್ಯಗಳ ಕಡೆಗೆ ಉಳಿಯೋದೇ ಇಲ್ಲ. ಆ ಪ್ರಕಾರ ಆ ಭಾಗ್ಯದ ಉಪಯೋಗ ನೋಡ್ರಿ. ಒಂದಿಷ್ಟ ನಮಗೆ ತಿಳಿಯುವಂಥ ಮಾತಿದೇನಿಲ್ಲ, ನಮಗೆ ಇದೇನಿಲ್ಲ. ಶುದ್ಧ ಭೋ ಅಂಧ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ. ತತ್ ಅಪದಂ ಅಪದಂ ವಿಬುದ್ಧ್ಯತ್ವಂ ಕರ್ಮದ ಉದಯದಿಂದ ಇರುವಂಥ 4 ಗತಿರೂಪ ಪರ್ಯಾಯಗಳು.
ಸ್ಥೂಲ ಜ್ಞಾನಕ್ಕೆ, ಕ್ಷಯೋಕ್ಷಮ ಜ್ಞಾನಕ್ಕೆ ತಿಳಿತೀವಿ ಅಥವಾ ಇಲ್ರಿ? ಇವು ಶಬ್ದ ತಿಳಿತಾವಲ್ಲ. ಏನು ಹೇಳಿದ್ರು? ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ, ಕರ್ಮದ ಉದಯದಿಂದ ಇರುವಂಥ 4 ಗತಿರೂಪ ಪರ್ಯಾಯಗಳು, ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು, ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಒಂದೇ ಇಲ್ಲ, ಅನೇಕವಿವೆ. ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿ ಇವೆ. 2 ಸಲ ಹೇಳಿರುವುದರಿಂದ ಅವು ಸರ್ವಥಾ ಜೀವದ ಸ್ವರೂಪ.